ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳಿಗೆ ನಮಸ್ಕಾರ. ಕಳೆದ ಮಂಗಳವಾರ ನೀವೆಲ್ಲ ಕೆಪಿಎಸ್ಸಿ ಕೆಎಎಸ್ ಗೆಜೆಟೆಡ್ ಪ್ರೊಬೇಷನರ್ಸ್ ಪ್ರಿಲಿಮ್ಸ್ ಎಕ್ಸಾಮ್ 2024 ಎಕ್ಸಾಮ್ ಬರೆದಿದ್ರಿ. ತುಂಬಾ ವರ್ಷಗಳ ನಂತರ ಈ ಒಂದು ಎಕ್ಸಾಮ್ ಕಂಡಕ್ಟ್ ಆಗ್ತಿದೆ. ಆದರೂ ಕೆಪಿಎಸ್ಸಿಯ ಒಂದು ಬೇಜವಾಬ್ದಾರಿತನ ಅದರ ಒಂದು ಕ್ವೆಶ್ಚನ್ ಪೇಪರ್ ಕ್ವಾಲಿಟಿಯಲ್ಲಿ ಕಾಣ್ತು. ನೆಕ್ಸ್ಟ್ ಡೇ ನಂಗೆ ಸ್ವಲ್ಪ ಸ್ಟೂಡೆಂಟ್ಸ್ ಹೇಳಿದ್ರು ಈ ತರ ಏನೋ ತೊಂದರೆ ಆಗಿದೆ ಮೇಡಮ್ ಅಂತ. ನಾನು ಎಷ್ಟು ಒಂದೆರಡು ಕ್ವಶನ್ ಇರ್ಬೋದು, 3 ಕ್ವೆಶ್ಚನ್ ಇರ್ಬೋದು, ನೋಡೋಣ ಏನ್ ಮಾಡ್ಬೋದು, ಗ್ರೇಸ್ ಮಾರ್ಕ್ಸ್ ಏನೋ ಅಂತ ನೋಡೋಣ ಅನ್ಕೊಂಡೆ. ಅಷ್ಟು ಹೊತ್ತಿಗೆ ಗೊತ್ತಾಯ್ತು, ಲಿಸ್ಟ್ ಕಳಿಸಿದ್ರು ಸ್ಟೂಡೆಂಟ್ಸ್ PDF ಲೆವೆಲ್ ಅಲ್ಲಿ 20 ಕ್ವೆಶ್ಚನ್ ಮೇಲೆ 28 ಕ್ವೆಶ್ಚನ್ ಏನೋ ಒಂದರಲ್ಲಿ, 30 ಕ್ವೆಶ್ಚನ್ ಒಂದರಲ್ಲಿ ಅಂತ. ಆಲ್ಮೋಸ್ಟ್ 58 ಕ್ವೆಶ್ಚನ್ ಈಗ ಸದ್ಯದಲ್ಲಿ ಈ ಪ್ರಾಬ್ಲಮ್ ಇದೆ. ಅವಾಗ ನಾನು ಪೇಪರ್ ಅಲ್ಲಿ ಬಂತು ಅಂತ ಐ ಈವನ್ ಟ್ವೀಟೆಡ್ ಸೇಯಿಂಗ್ ಪ್ಲೀಸ್ ಲುಕ್ ಇನ್ ಟು ದಿಸ್ ಅಂತ. ಆದ್ರೆ ಇದು ಎಂತಹ ಬೇಜವಾಬ್ದಾರಿತನ. ಕೆಪಿಎಸ್ಸಿ ಸೆಕ್ರೆಟರಿ ಕೂಡ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ತಾರೆ, ಇದು ಗೂಗಲ್ ಟ್ರಾನ್ಸ್ಲೇಷನ್ ನಾವು ಯೂಸ್ ಮಾಡಿಲ್ಲ, ನಮ್ಮದೇ ಟ್ರಾನ್ಸ್ಲೇಟರ್ಸ್ ಇದ್ದಾರೆ ಅಂತ. ಸರ್, ಸಾರಿ ಟು ಸೇ ದಿಸ್, ಈ ಕ್ವಾಲಿಟಿ ಟ್ರಾನ್ಸ್ಲೇಟರ್ಸ್ ನೀವು ಯಾಕೆ ಇಟ್ಕೊಂಡಿದ್ದೀರಾ ಅಂತ ನಮಗ್ ಗೊತ್ತಿಲ್ಲ. ಇಲ್ಲಿ ಓದ್ತಿರೋಂತಹ ಸ್ಟೂಡೆಂಟ್ಸ್ ಅವರು ಬೇಡ, ಒಂದು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ನ ಇಟ್ಕೊಂಡ್ರು ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಈ ಕ್ವಾಲಿಟಿ ಮಾತ್ರ ಒಂದು ಸರ್ಕಾರಿ ಟ್ರಾನ್ಸ್ಲೇಟರ್ಸ್ ಇರಬಾರ್ದು. ಎನಿವೇಸ್, ಇವತ್ತು ಈ ಒಂದು ಇಶ್ಯೂ ನನ್ನ ಗಮನಕ್ಕೆ ಬಂದು ತುಂಬಾ ಸ್ಟೂಡೆಂಟ್ಸು ಮೇಡಮ್ ಇದು ತಪ್ಪಾಗ್ತಿದೆ ನೋಡಿ ಹೀಗಾಗಿದೆ ಅಂತ ಹೇಳಿದ್ರು. ನಂತರ ನಾವೇನ್ ಮಾಡಿದ್ವಿ, ಎಲ್ಲ ಚೆಕ್ ಮಾಡಿದೆ. ಹೌದು, ರಾಜ್ಯಸಭೆನ ಸ್ಟೇಟ್ ಅಸೆಂಬ್ಲಿ ಅಂತಾರೆ, ಹಾಗೆ ತುಂಬಾ ತಪ್ಪುಗಳಿದ್ದಾರೆ. ಒಂದರಲ್ಲಿ ಇನ್ಕರೆಕ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ಕನ್ನಡದಲ್ಲಿ ಸರಿಯಾಗಿರೋ ವಾಕ್ಯಗಳನ್ನ ಹೇಳಿ ಅಂತಾರೆ. ಮತ್ತೆ ಇನ್ನೊಂದೆರಡು ನೋಡಿದೆ ನಾನು, ಡ್ರೈನೇಜ್ ಸಿಸ್ಟಮ್ ಅಂತಾರೆ, ಸೂವೇಜ್ ಸಿಸ್ಟಮ್, ಡ್ರೈನೇಜ್ ಸಿಸ್ಟಮ್ಗೆ ಚರಂಡಿ ಅಂತ ಹೇಳಿದ್ದಾರೆ. ಸೊ ಐ ಹ್ಯಾವ್ ಸೀನ್ ಆಲ್ ದಟ್. ಇದು ಖಂಡಿತ ಇದು ಅನ್ಯಾಯ, ಸ್ಪೆಷಲಿ ಕನ್ನಡ ಮೀಡಿಯಂ ಮಕ್ಕಳಿಗೆ ಆಗ್ತಿರುವಂತಹ ಅನ್ಯಾಯ. ರೂರಲ್ ಬ್ಯಾಕ್ಗ್ರೌಂಡ್, ಕನ್ನಡ ಮೀಡಿಯಂ ಅಂದ್ರೆ ಹೆಚ್ಚು ಜನ ಪಾಪ ರೂರಲ್ ಬ್ಯಾಕ್ಗ್ರೌಂಡ್ ಅವರು ಇರ್ತಾರೆ, ಹಿಂದುಳಿದ ವರ್ಗಗಳಿರ್ತಾರೆ, ಆರ್ಥಿಕವಾಗಿ ಹಿಂದುಳಿದ ಒಂದು ವರ್ಗದವರೇ ಇರ್ತಾರೆ. ಮೆಜಾರಿಟಿ, ಇಟ್ಸ್ ಅನ್ ಅಕ್ಸೆಪ್ಟಬಲ್ ಫ್ಯಾಕ್ಟ್ ಈಗ ಸದ್ಯದಲ್ಲಿ. ಸೊ ಇಂತಹ ಮಕ್ಕಳಿಗೆ ಅನ್ಯಾಯ ಆಗೋದು ತಪ್ಪು. ಸರಿ, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಯೋಚನೆ ಮಾಡಬಹುದು. ಒಂದೋ ಎರಡೋ ಕ್ವೆಶ್ಚನ್, ಒಂದು 5 ಕ್ವೆಶ್ಚನ್ ಅನ್ಕೊಳ್ಳಿ, ಗ್ರೇಸ್ ಮಾರ್ಕ್ಸಾ ಯೋಚನೆ ಮಾಡಬಹುದು. ಇಷ್ಟೊಂದು ಕ್ವೆಶ್ಚನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಅನ್ಯಾಯ ಆಗುತ್ತೆ. ಯಾರಿಗ ಅನ್ಯಾಯ ಆಗುತ್ತೆ? ಈಗ ಜೆನ್ಯೂನ್ ಆಗಿ ಇದೇನೋ ತಪ್ಪಿದ್ಯಪ್ಪ, ಯಾಕೆ ಸುಮ್ಮನೆ ನೆಗೆಟಿವ್ ಮಾರ್ಕಿಂಗ್ ಅಂತ ಏನು ಓದಿರೋ ಮಕ್ಕಳು ಇರ್ತಾರಲ್ಲ, ಅವ್ರೇನಾದ್ರೂ ಆನ್ಸರ್ ಮಾಡಿದ್ರೆ ಬಿಟ್ಟಿರ್ತಾರೆ. ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಏನು ಗೊತ್ತಿದ್ದೀರಾ ಆನ್ಸರ್ ಮಾಡಿರೋರಿಗೆ 58 ಕ್ವೆಶ್ಚನ್, ಅದರಲ್ಲಿ 40 ಕ್ವೆಶ್ಚನ್ ಅನ್ಕೊಳ್ಳಿ. ಈ ಕಟ್ ಆಫ್ ಏನೋ 120ಕ್ಕೆ ನಿಲ್ಲುತ್ತೆ ಮೇಡಮ್ ಅಂತ ಏನೇನೋ ಯಾರ್ಯಾರೋ ಹೇಳಿದ್ರು. ಅಂದ್ಮೇಲೆ ಅಷ್ಟೊಂದು ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಅದಕ್ಕೆ ಐ ಹಾನೆಸ್ಟ್ಲಿ ಬಿಲೀವ್, ಐ ಸ್ಟ್ಯಾಂಡ್ ವಿತ್ ಯು ಪೀಪಲ್ ಇನ್ ದಿಸ್. ರೀ-ಎಕ್ಸಾಮ್ ಇಸ್ ಅ ಮಸ್ಟ್. ಇದೇನೆ ನಾನಿವತ್ತು ಚೀಫ್ ಸೆಕ್ರೆಟರಿ ಅವರ ಆಫೀಸ್ಗೆ ಹೋಗಿ ಅವರ ಹತ್ರ ಕೂಡ, ಅವರ PS ಹತ್ರ, ಅವರು IAS ಆಫೀಸರ್ ಒಬ್ರು, ಅವರ ಹತ್ರ ಡೀಟೇಲ್ ಆಗಿ ಮಾತಾಡ್ಬಿಟ್ಟು ಒಂದು ರಿಕ್ವೆಸ್ಟ್ ಕೊಟ್ಟು ಬಂದಿದ್ದೀವಿ. ನಂತರ CM ಆಫೀಸಲ್ಲೂ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ನಾವು ರಿಕ್ವೆಸ್ಟ್ ಕೊಟ್ಟು ಬಂದಿದ್ದೀನಿ. ನಾನು CM ಅವರನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ, ರೀ-ಎಕ್ಸಾಮೇ ಮಾಡಬೇಕು ಸರ್ ಅಂತ. ಅವರು ಕೂಡ ಹೇಳಿದ್ದಾರೆ, KPSC ಚೇರ್ಪರ್ಸನ್ ಜೊತೆ ನಾನು ಖುದ್ದಾಗಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಯಾವತ್ತೂ ನಿಮ್ ಜೊತೆ ಇರ್ತೀನಿ, ರೀ-ಎಕ್ಸಾಮ್ ನಡಿಲೇಬೇಕು, ಇದಕ್ಕೆ ನಿಮ್ ಜೊತೆ ಸೇರಿ ಹೋರಾಟ ಮಾಡೋದಕ್ಕೂ ನಾನು ಸಿದ್ಧ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೇರ್ಪರ್ಸನ್ ಅವ್ರಿಗೂ ಕೂಡ ಈ ವಿಡಿಯೋ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ದಯವಿಟ್ಟು ರೀ-ಎಕ್ಸಾಮ್ ಮಾಡಿಸಿ. ಇಂತಹ ಇಷ್ಟು ವರ್ಷ ಕೂಡ ನೀವು ಪೋಸ್ಟ್ಪೋನ್ ಮಾಡೋದು, ಅದು ಏನು ಲಿಸ್ಟ್ಗಳನ್ನ ಬಿಡದಿರ ಇರೋದು, ಆ ಇನ್ಎಫಿಷಿಯನ್ಸಿಯಿಂದಾನೇ ಸ್ಟೂಡೆಂಟ್ಸ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. KPSC ಮೇಲೆ ನಂಬಿಕೆನೇ ಹೋಗಿದೆ. ಬಟ್ ಇವಾಗ ಏನ್ ನಡೆದಿದೆಯಲ್ಲ, ಇದು ಒಂದು ಘೋರ ಅನ್ಯಾಯ ಅಂತ ಹೇಳಕ್ ಇಷ್ಟಪಡ್ತೀನಿ. ದಿಸ್ ಇಸ್ ನಾಟ್ ಡನ್. ಸ್ಟೂಡೆಂಟ್ಸ್ ಜೀವನದಲ್ಲಿ ಆಟ ಆಡೋದು, ಪಾಪ ವರ್ಷಾನ್ಗಟ್ಲೆ ಕೂತ್ಕೊಂಡು ಓದ್ತಿರುವಂತಹ ಮಕ್ಕಳವರು, ಅವ್ರ ಜೀವನದಲ್ಲಿ ಆಟ ಆಡೋದು ಸರಿಯಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಮತ್ತೊಂದು ವಿಷಯ, ಅಬ್ಜೆಕ್ಷನ್ ಫೈಲ್ ಮಾಡಿ ಬೇಕಾದ್ರೆ ಅಂತ KPSC ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. 50 ರೂಪಾಯಿ ಒಂದು ಅಬ್ಜೆಕ್ಷನ್ಗಂತೆ. 58-60 ಕ್ವೆಶ್ಚನ್ಗೆ ಅರೌಂಡ್ 2,500ದಿಂದ 3,000 ರೂಪಾಯಿ ಸ್ಟೂಡೆಂಟ್ಸ್ ಅಬ್ಜೆಕ್ಷನ್ ಫೈಲ್ ಮಾಡಬೇಕಾ ನೀವು ಮಾಡಿರುವಂತಹ ತಪ್ಪಿಗೆ? ದಟ್ಸ್ ವೆರಿ ರಾಂಗ್.
ನಿಮ್ ಸ್ಟೂಡೆಂಟ್ಸ್ ನಿಮ್ ಕೈಲಾದ್ರೆ ನೀವು ಅಬ್ಜೆಕ್ಷನ್ ಫೈಲ್ ಮಾಡಿ. ನಾನು ಅಸೋಸಿಯೇಷನ್ ಕಡೆಯಿಂದ ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕು ಅನ್ಕೊಂಡೆ, ಬಟ್ ಹಂಗೆಲ್ಲ ಆಗಲ್ವಂತೆ. ಬರ್ದಿರೋ ಸ್ಟೂಡೆಂಟ್ಸ್ ಮಾಡ್ಬೇಕಂತೆ, ಅವರ ಒಂದು ಹಾಲ್ ಟಿಕೆಟ್ ನಂಬರ್ ಏನೋ ಕೊಡ್ಬೇಕಾಗತ್ತೆ. ಸೊ ನಾನೇನ್ ಮಾಡಿದೆ, ಪಾಪ ಅಸೋಸಿಯೇಷನ್ ಹತ್ರ ಪಾಪ ಸ್ಟೂಡೆಂಟ್ಸ್ ಕೂಡ ಗುರುತಿಸ್ಕೋಬಾರ್ದು, ಟಾರ್ಗೆಟ್ ಆಗಬಾರ್ದು. ಆ ಕಾರಣಕ್ಕೆ ನಾನು ಬೇರೆ ಬೇರೆ ಸ್ಟೂಡೆಂಟ್ಸ್ ಹತ್ರ ಅಬ್ಜೆಕ್ಷನ್ ಫೈಲ್ ಮಾಡಿಸ್ತೀನಿ. ಅವ್ರಿಗೆ ನನ್ನ ಕಡೆಯಿಂದ ಏನ್ ಸಪೋರ್ಟ್ ಮಾಡ್ತೀನಿ. ಅಸೋಸಿಯೇಷನ್ ಇಂದ ಇಷ್ಟು ಕೆಲಸ ಮಾಡಿದೀವಿ ನಾವು. ಪ್ರಿಯಾಂಕ್ ಖರ್ಗೆ ಸರ್ ನಮ್ ಜೊತೆ ಯಾವತ್ತೂ ನಿಂತಿದ್ದಾರೆ, ಅವತ್ತು ನಿಂತಿದ್ರು, ಇವತ್ತು ನಿಂತಿದ್ದಾರೆ. ಅವ್ರನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನೋಡೋಣ ಅಂತ ಅವರು ಕೂಡ ಹೇಳಿದ್ದಾರೆ. ದಯವಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಆಂಕ್ಷಿಯಸ್ ಆಗಿರಬೇಡಿ. ನಾನು ನಿಮ್ ಜೊತೆ ನಿಂತಿರ್ತೀನಿ, ಹೋರಾಟಕ್ಕೂ ನಾನು ಸಿದ್ಧ. ಧನ್ಯವಾದಗಳು.